ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ನಾನು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಈಗ ಎಲ್ಲರೂ ಒಳ್ಳೆಯ ಡಾಕ್ಟರ್ನ ಹುಡುಕ್ತಾ ಇರ್ತಾರೆ. ಸೊ ಆ ಹುಡುಕುವ ಒಂದು ಸಂದರ್ಭದಲ್ಲಿ ಏನನ್ನ ರೋಗಿಗಳು ಗಮನಿಸಬೇಕು ಮತ್ತು ಈ ಡಾಕ್ಟರ್ಗಳು ಒಳ್ಳೆಯವರಿದ್ದಾರ ಅಥವಾ ನಮ್ಮ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ರೋಗಗಳ ಬಗ್ಗೆ ಅವ್ರಿಗೆ ಸರಿಯಾದ ಒಂದು ಅರಿವು, ಸರಿಯಾದ ಒಂದು ತಿಳುವಳಿಕೆ ಇದೆಯಾ, ಅದನ್ನ ಹೇಗೆ ನಿವಾರಿಸ್ತಾರೆ, ಅಂದರೆ ನಮ್ಮ ಒಂದು ಸಮಸ್ಯೆಯನ್ನ ಹೇಗೆ ನಿವಾರಿಸ್ತಾರೆ ಅನ್ನೋದನ್ನ ನೀವು ಸರಿಯಾಗಿ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಈಗಿನ ಒಂದು ಸಮಯದಲ್ಲಿ ಬಹಳಷ್ಟು ಡಯಾಗ್ನೋಸಿಸ್, ರೋಗದ ತಪಾಸಣೆ, ರೋಗದ ಒಂದು ವಿಮರ್ಶೆ, ರೋಗದ ಒಂದು ಪೂರ್ತಿಯಾದ ಡಯಾಗ್ನೋಸಿಸ್ ಅಂತ ಹೇಳಿದ್ರೆ ಯಾವ ರೋಗದಿಂದ ಈ ರೋಗಿ ಬಳಲುತ್ತಿದ್ದಾನೆ ಅನ್ನುವುದನ್ನ ಕಂಡು ಹಿಡಿಯುವುದಕ್ಕೆ ಬಹಳಷ್ಟು ಉಪಕರಣಗಳನ್ನ ಬಳಸ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಉಪಕರಣಗಳನ್ನ ಬಳಸೋದು ಬೇಡ ಅನ್ನೋದ್ರ ಬದಲು ಕಮ್ಮಿ ಉಪಕರಣಗಳಲ್ಲಿ ನಿಮ್ಮ ರೋಗವನ್ನ ಸರಿಯಾಗಿ ಪತ್ತೆ ಮಾಡಿ ಮತ್ತು ಅದರ ಬಗ್ಗಿನ ಅರಿವು ರೋಗಿಗಳಿಗೆ ಅರ್ಥ ಆಗುವ ಹಾಗೆ ಹೇಳುವಂತಹ ವೈದ್ಯರನ್ನ ರೋಗಿಗಳು ಹುಡುಕುವುದು ಅಗತ್ಯ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಏಕೆ ಅಂತ ಹೇಳಿದ್ರೆ ಸೊ ಹೀಗಾಗಿ ಈಗಿನ ಒಂದು ಸಮಯದಲ್ಲಿ ಎಲ್ಲ ವೈದ್ಯರು ಬ್ಲಡ್ ಟೆಸ್ಟ್ಗಳನ್ನ ಮಾಡಿಯೇ ಮಾಡ್ತಾರೆ. ಆದರೆ ಬ್ಲಡ್ ಟೆಸ್ಟ್ಗಳಿಂದ ಏನೂ ಪರಿಹಾರ ಸಿಕ್ಕಲ್ಲ. ಅದು ಎಲ್ಲವೂ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಬರ್ತಾ ಇರುತ್ತೆ. ಆದರೆ ರೋಗಿಗಳಿಗೆ ದಿನದಿಂದ ದಿನಕ್ಕೆ ತೊಂದರೆಗಳು, ಲಕ್ಷಣಗಳು ಜಾಸ್ತಿ ಆಗುತ್ತೆ ಹೊರತಾಗಿ ಈ ರೋಗದ ಒಂದು ಸರಿಯಾದ ಡಯಾಗ್ನೋಸಿಸ್ ಆಗಲ್ಲ ಮತ್ತು ಅದಕ್ಕೆ ಸರಿಯಾದ ಒಂದು ಪರಿಹಾರ ಸಿಗ್ತಾ ಇರಲ್ಲ. ಸೊ ಹೀಗಾಗಿ ರೋಗಿಗಳು ಒಂದು ಡಾಕ್ಟರಿಂದ ಇನ್ನೊಂದು ಡಾಕ್ಟರ್ಗೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಇಂತಹ ಒಂದು ಗುಂಪಿನ ರೋಗಿಗಳು ಕ್ಲಿನಿಕಲ್ ಡಯಾಗ್ನೋಸಿಸ್ ಮಾಡುವಂತಹ ವೈದ್ಯರನ್ನು ಹುಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಕೊಡುವಂತಹ, ಅಂದರೆ ರೋಗಿಗಳು ಕೊಡುವಂತಹ ಲಕ್ಷಣಗಳು, ರೋಗಿಗಳು ಏನು ಸಮಸ್ಯೆಗಳನ್ನ ಅವರ ದಿನಚರಿಯಲ್ಲಿ ಅವರು ತೊಂದರೆ ಪಡ್ತಾ ಇದ್ದಾರೆ ಆ ದಿನಚರಿಯಲ್ಲಿ ಅನ್ನೋದನ್ನ ಸರಿಯಾಗಿ ಗಮನಿಸಿದಾಗ ಒಂದು ರಾಸಾಯನಿಕ ಕ್ರಿಯೆ, ದೇಹದ ರಾಸಾಯನಿಕ ಕ್ರಿಯೆ, ರೋಗಿಯ ದೇಹದ ರಾಸಾಯನಿಕ ಕ್ರಿಯೆಯಲ್ಲಿ ತೊಂದರೆ ಉಂಟಾಗಿರುತ್ತೆ. ಆ ಒಂದು ರಾಸಾಯನಿಕ ಕ್ರಿಯೆಯನ್ನ ಹೇಗೆ ಸರಿಪಡಿಸಬಹುದು ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ರೋಗಿಗಳ ಒಂದು ಸಮಸ್ಯೆಗಳನ್ನ ಪೂರ್ತಿಯಾಗಿ ನಿರ್ಮೂಲನೆ ಮಾಡಬಹುದು. ಸೊ ಹೀಗಾಗಿ ಒಳ್ಳೆಯ ವೈದ್ಯರು ಯಾರು ಅನ್ನೋದು ಪ್ರಶ್ನೆ ಬಂದಾಗ ಕ್ಲಿನಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ರೋಗದ ಒಂದು ಸರಿಯಾದ ಅರಿವು ಮತ್ತು ಮಾನವನ ದೇಹದಲ್ಲಿ ನಡೆಯತಕ್ಕಂತಹ ಒಂದು ಕೆಮಿಸ್ಟ್ರಿ, ನಡೆಯತಕ್ಕಂತಹ ಒಂದು ರಾಸಾಯನಿಕ ಕ್ರಿಯೆಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ರಾಸಾಯನಿಕ ಕ್ರಿಯೆಗಳಿಂದ ಮನಸ್ಸು, ದೇಹ ಮತ್ತು ಶಕ್ತಿಯ ಮೇಲೆ ಆಗ್ತಕ್ಕಂತಹ ಒಂದು ಪರಿಣಾಮವನ್ನು ಗಮನಿಸುವಂತಹ ವೈದ್ಯರು ಬಹಳಷ್ಟು ಒಳ್ಳೆಯ ವೈದ್ಯರು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹೀಗಾಗಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ರೋಗಿಗೆ ಯಾವ ಯಾವ ಸಮಸ್ಯೆ ಇದೆ, ಯಾವ ಯಾವ ಲಕ್ಷಣಗಳು ದೇಹ ಕೊಡ್ತಾ ಇದೆ, ಯಾವ ಯಾವ ಲಕ್ಷಣಗಳಿಂದ ಯಾವ ಯಾವ ಅಂಗದಲ್ಲಿ ರಾಸಾಯನಿಕ ಕ್ರಿಯೆ ಏರ್ಪೇರಾಗಿದೆ, ಚಯ ಅಪಚಯದ ಕ್ರಿಯೆ ಎಷ್ಟು ಹೆಚ್ಚು ಕಡಿಮೆ ಆಗಿದೆ ಅನ್ನುವುದರ ಅರಿವಿನಿಂದ ಅವರು ನರಮಂಡಲಗಳಲ್ಲಿ ಮತ್ತು ಜಠರದಲ್ಲಿ ಮತ್ತು ಕಿಡ್ನಿಗಳಲ್ಲಿ ಮತ್ತು ದೇಹದ ಪೂರ್ತಿಯಾದ ಅಂಗಗಳಲ್ಲಿ ಯಾವ ಒಂದು ರೋಗದ ಒಂದು ಲಕ್ಷಣಗಳು ರೋಗಿಗಳು ಕೊಡ್ತಾ ಇದ್ದಾರೆ ಅನ್ನೋದರ ಅರಿವನ್ನ ಅರಿತುಕೊಂಡು ರೋಗದ ಒಂದು ಮಾಹಿತಿಯನ್ನ ಮತ್ತು ರೋಗದ ಒಂದು ಡಯಾಗ್ನೋಸಿಸ್ ಅನ್ನ ಸರಿಯಾಗಿ ಮಾಡಲಿಕ್ಕೆ ಆಗುತ್ತೆ. ಇದಕ್ಕೆ ಲ್ಯಾಬೊರೇಟರಿ ಡಯಾಗ್ನೋಸಿಸ್, ಕೊರಾಬರೇಟಿವ್ ಎವಿಡೆನ್ಸಸ್ ಆಗುತ್ತೆ. ನಾನು ಕೇಳಿದಂತಹ ಲಕ್ಷಣಗಳು, ರೋಗಿಯಿಂದ ಕೇಳಿದಂತಹ ಲಕ್ಷಣಗಳು ಮತ್ತು ಈ ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಎರಡು ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಹೆಲ್ಪ್ ಆಗುತ್ತೆ ಹೊರತಾಗಿ ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಅದು ಬೇಸಿಸ್ ಆಗಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ.
ಸೊ ಹೀಗಾಗಿ ಕೊರಾಬರೇಟಿವ್ ಎವಿಡೆನ್ಸಸ್ನ ಪೂರ್ತಿ ನೆಗ್ಲೆಕ್ಟ್ ಮಾಡದೆ ಕ್ಲಿನಿಕಲ್ ಡಯಾಗ್ನೋಸಿಸ್ನ ಬಹಳಷ್ಟು ಗಮನ ಕೊಟ್ಟು ಮಾಡಿ ರೋಗಿಯ ನಿಜವಾದ ಒಂದು ರೋಗದ ಒಂದು ಶಕ್ತಿಯನ್ನು ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡುವವರು ಒಳ್ಳೆಯ ವೈದ್ಯರು ಅಂತ ನನಗೆ ತಿಳಿಸ್ತಾ. ಸೊ ಹೀಗಾಗಿ ಕ್ಲಿನಿಕಲ್ ಡಯಾಗ್ನೋಸಿಸ್ ಯಾರು ಮಾಡ್ತಾರೆ ಮತ್ತು ಬಹಳಷ್ಟು ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಯಾರು ಮಾಡ್ತಾರೆ ಅನ್ನೋದು ಗಮನ ಇಟ್ಟು ನೋಡಬೇಕಾಗ್ತದೆ ಸ್ನೇಹಿತರೆ. ಈಗ ಇಷ್ಟು ರೋಗಿಗಳು ಬೇಕಾಗಿರತಕ್ಕಂಥ ತಪಾಸಣೆಗಳು, ಬೇಡದೇ ಇರುವಂತಹ ತಪಾಸಣೆಗಳು, ಎಲ್ಲ ತಪಾಸಣೆಗಳನ್ನು ಮಾಡಿದ್ರೂ ಸಹಿತ ಯಾವುದೇ ಒಂದು ನಿಖರವಾದ ರೋಗದ ಮಾಹಿತಿ ತಿಳಿತಾ ಇರಲ್ಲ. ಸೊ ಹೀಗಾಗಿ ಅವರು ಏನು ಮಾಡ್ತಾ ಇರ್ತಾರೆ, ಇನ್ನೂ ಒಂದಿಷ್ಟು ಡಾಕ್ಟರ್ ಹತ್ರ ಹೋಗ್ತಾರೆ, ಅವರು ಒಂದಿಷ್ಟು ಟೆಸ್ಟ್ ಮಾಡ್ತಾರೆ, ಇನ್ನೂ ಒಬ್ಬರು ಡಾಕ್ಟರ್ ಹತ್ರ ಅವರು ಒಂದಿಷ್ಟು ತಪಾಸಣೆಗಳನ್ನ ಮಾಡ್ತಾರೆ. ಸೊ ಈಗ ತಪಾಸಣೆ ಮಾಡಿ 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 ರೋಗಿಗಳು ಬಹಳಷ್ಟು ಬೇಸರವಾಗ್ಬಿಡ್ತಾರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಇಂಥ ದೊಡ್ಡ ದೊಡ್ಡ ಡಾಕ್ಟರು ತಜ್ಞ ವೈದ್ಯರ ಹತ್ರ ಹೋಗಿ ನಾನು ಎಲ್ಲ ತೋರಿಸಿದ್ರು ಸಹಿತ ಯಾಕೆ ಈ ರೋಗ ಅರ್ಥವಾಗ್ತಿಲ್ಲ, ಇದು ಡಯಾಗ್ನೋಸಿಸ್ ಆಗ್ತಿಲ್ಲ, ಯಾವ ರೋಗ ಅನ್ನುವ ಪತ್ತೆ ಯಾಕೆ ಆಗ್ತಿಲ್ಲ ಅನ್ನುವ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಅಂತ ಹೇಳಿದರೆ ವೈದ್ಯರು ಮತ್ತು ರೋಗಿಗಳ ಸಂಬಂಧ ಮುಖ್ಯವಾಗುತ್ತೆ ಸ್ನೇಹಿತರೆ. ಇನ್ನೂ ಒಂದು ಮುಖ್ಯವಾದ ಸಮಸ್ಯೆ ಅಂತ ಹೇಳಿದರೆ, ರೋಗಿಗಳು ಲಕ್ಷಣಗಳನ್ನು ಸರಿಯಾಗಿ ಹೇಳದೇ ಇರುವುದು ಒಂದು ಕಾರಣವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಕ್ಲಿನಿಕಲ್ ಡಯಾಗ್ನೋಸಿಸ್ಸು, ಲ್ಯಾಬೊರೇಟರಿ ಡಯಾಗ್ನೋಸಿಸ್ಸು ಮತ್ತು ನಿಮ್ಮ ಪೂರ್ತಿಯಾದ ಒಂದು ದಿನಚರಿಯನ್ನು ಸರಿಯಾಗಿ ಅವಲೋಕಿಸಿ ಯಾವ ವೈದ್ಯರು ನಿಮಗೆ ಔಷಧಿಗಳನ್ನು ಕೊಡ್ತಾರೆ, ನಿಮ್ಮ ಡಯಟನ್ನು ಸರಿಪಡಿಸಿ, ನಿಮ್ಮ ಲಕ್ಷಣಗಳ ಬಗ್ಗೆ ನಿಮಗೆ ಸರಿಯಾದ ಅರಿವನ್ನು ಕೊಟ್ಟು ನಿಮ್ಮ ಒಂದು ಪೂರ್ತಿಯಾದ ದಿನಚರಿಯನ್ನು ಸರಿಪಡಿಸುವಂತಹ ಒಂದು ವೈದ್ಯರು ಒಳ್ಳೆಯ ವೈದ್ಯರು ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ಒಳ್ಳೆ ವೈದ್ಯರನ್ನು ನೀವು ಸಂಪರ್ಕಿಸಿದ್ದೇ ಆಯಿತು ಅಂತ ಹೇಳಿದರೆ, ನಿಮ್ಮ ರೋಗ ಎಷ್ಟೇ ಜಟಿಲವಾಗಿರಲಿ, ಎಷ್ಟೇ ಕಷ್ಟವಾಗಿರಲಿ, ಅಥವಾ ಅದು ಅನ್ಡಯಾಗ್ನೋಸಿಸ್ ಇತ್ತಂದ್ರೂ ಸಹಿತ ಅವರು ಆ ಲಕ್ಷಣಗಳನ್ನು ಪೂರ್ತಿಯಾಗಿ ಹೊರಹಾಕುವಂತಹ ಒಂದು ಉಪಾಯಗಳನ್ನು ಹೇಳಿ ಕೊಡ್ತಾರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಅವರಿಗೆ ಕ್ಲಿನಿಕಲ್ ಡಯಾಗ್ನೋಸಿಸ್ ಗೊತ್ತಿರುತ್ತೆ, ಬಾಡಿ ಸೈಕಾಲಜಿ ಗೊತ್ತಿರುತ್ತೆ, ಬಾಡಿ ಮೈಂಡ್ ಸೈಕಾಲಜಿ ಗೊತ್ತಿರುತ್ತೆ ಮತ್ತು ಬಾಡಿ ಕೆಮಿಸ್ಟ್ರಿ ಗೊತ್ತಿರುತ್ತೆ. ಬಾಡಿ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ದೇಹದಲ್ಲಿ ಇರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳ ಒಂದು ಮಾಹಿತಿ ವೈದ್ಯರಿಗೆ ಸರಿಯಾಗಿ ಇರುತ್ತೆ. ಸೊ ಹೀಗಾಗಿ ಕ್ಲಿನಿಕಲ್ ಡಯಾಗ್ನೋಸಿಸ್ ಮಾಡುವಂತಹ ವೈದ್ಯರು ಬಹಳಷ್ಟು ರೋಗಿಯ ಒಂದು ರೋಗವನ್ನು ಅರ್ಥೈಸಿಕೊಂಡು ಅದಕ್ಕೆ ಉಪಚಾರವನ್ನು ಕೊಡ್ತಾರೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ರೋಗಿಗಳಿಗೆ ಬೇರೆ ಡಾಕ್ಟರ್ ಹತ್ರ ಹೋದರೆ ಸಾಕಾಗಲ್ಲ, ಒಳ್ಳೆಯ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಮತ್ತು ನಿಮ್ಮ ಲಕ್ಷಣಗಳನ್ನು ಸರಿಯಾಗಿ ಅರಿತುಕೊಂಡು ನಿಮ್ಮ ಒಂದು ರೋಗದ ತಿಳುವಳಿಕೆಯನ್ನು ರೋಗಿಗಳಿಗೆ ಸರಿಯಾಗಿ ಮಾಡಿಸುವಂತಹ ಡಾಕ್ಟರ್ ಇದ್ದರೆ ಬಹಳಷ್ಟು ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇರ್ತದೆ. ಇದಿಷ್ಟು ಮಾಹಿತಿ ಈ ಕ್ಲಿನಿಕಲ್ ಡಯಾಗ್ನೋಸಿಸ್ ಬಗ್ಗೆ ಮತ್ತು ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಬಗ್ಗೆ. ಈ ಒಂದು ಮಾಹಿತಿ ನಿಮಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.